ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಯೋಗ ಧ್ಯಾನ ಎಲ್ಲ ಮುಗೀತು. ನೆಕ್ಸ್ಟು ಸ್ನಾನ ಮಾಡಿಕೊಂಡು ಇವಾಗ ಜಸ್ಟು ರಂಗೋಲಿಯನ್ನು ಹಾಕೋತಾ ಇದ್ದೀನಿ. ಇನ್ನೊಂದೇನೆಂದರೆ ಕಾಶ್ವಿ ಈ ನಡುವೆ ಸ್ವಲ್ಪ ಬೇಗ ಮಲಗ್ತಾ ಇದ್ದಾಳೆ. ಅಂದರೆ 10:30, 11 ಗಂಟೆ, 11:30 ಆ ಥರ ಎಲ್ಲ. ಮುಂಚೆ ಏನಾಗ್ತಿತ್ತು ಅಂದರೆ 1 ಗಂಟೆ, 1:30 ಆ ರೀತಿ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಧ್ಯಾನ ಎಲ್ಲ ಮಾಡೋಕ್ಕೆ ತುಂಬ ಖುಷಿ ಅನಿಸ್ತಾ ಇದೆ. ಮನೆ ಮುಂದೆ ಮತ್ತು ತುಳಸಿ ಗಿಡದ ಮುಂದೆ ನಾನು ಈ ರೀತಿಯಾಗಿ ಡೈಲಿ ಪೂಜೆಗೆ ಚಿಕ್ಕದಾಗಿರೋ ರಂಗೋಲಿಗಳನ್ನು ಹಾಕೋತೀನಿ. ಕೆಲವೊಂದು ಸಲ ಫ್ರೈಡೇ ಏನಾದರೂ ಇದ್ದರೆ ಸ್ವಲ್ಪ ದೊಡ್ಡದಾಗಿರೋ ರಂಗೋಲಿಯನ್ನು ಹಾಕೋತೀನಿ. ಯಾಕಂದರೆ ಕಾಶಿ ಎಲ್ಲ ಆಟ ಮಾಡಿ ಹಾಳು ಮಾಡಿಬಿಡ್ತಾಳೆ. ಅದಕ್ಕೆ ಇಷ್ಟೇ ಚಿಕ್ಕದಾಗಿರೋ ರಂಗೋಲಿಯನ್ನು ಹಾಕೋತೀನಿ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕಾಶ್ವಿಯನ್ನು ಗಣೇಶ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ. ಅದೇನೋ ತುಂಬ ಖುಷಿಯಾಗುತ್ತೆ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ ಹೋದರೆ. ಹಾಗಾಗಿ ಆವಾಗ ಬರ್ತಾ ಇರ್ತೀವಿ ಇಲ್ಲಿ. ಇವತ್ತಿನ ಊಟಕ್ಕೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಸೊಪ್ಪಿನ ದಾಲನ್ನು ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಮಾಡಿದ್ದು. ಇವಾಗ ಜಸ್ಟ್ ಬಂದು ಒಗ್ಗರಣೆಯನ್ನು ಹಾಕಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಇದು ಪಲ್ಯ, ಕ್ಯಾಬೇಜ್ ಪಲ್ಯ, ನೆಕ್ಸ್ಟು ವೈಟ್ ರೈಸ್. ಊಟ ಎಲ್ಲ ಮುಗೀತು. ನೆಲ್ಲಿಕಾಯಿಂದ ಮಾಡೋ ಒಂದು ಒಳ್ಳೆ ರೆಸಿಪಿಯನ್ನು ತೋರಿಸ್ತೀನಿ. ಆ್ಯಕ್ಚುಲಿ ನನಗೂ ಕೂಡ ಇದು ಗೊತ್ತಿರಲಿಲ್ಲ. ಸೊ ನಾವು ಈಗ ಇದೀವಲ್ವ, ಅಲ್ಲಿ ಮುಂದಿನ ಮನೆಯವರು ಹೇಳಿದರು ಈ ಥರ ಮಾಡೋದಂತ ಅಂದ್ಬಿಟ್ಟು. ಹಾಗಾಗಿ ಚೆನ್ನಾಗಿರೋ ನೆಲ್ಲಿಕಾಯನ್ನು ತಗೊಂಡಿದ್ದೀನಿ. ಸೊ ಈ ರೀತಿಯಾಗಿ ಕೆಳಗೆ ನೀರನ್ನು ಇಟ್ಟು ಅದ್ರ ಮೇಲೆ ಈ ಥರ ನೆಲ್ಲಿಕಾಯನ್ನು ಇಡಬೇಕು. ಅಂದರೆ ಹಬೆಯಲ್ಲಿ ಬೇಯಿಸ್ಕೋಬೇಕು ನೋಡಿ. 5ರಿಂದ 10 ನಿಮಿಷ ಒಳಗೆ ಇದು ಬೆಂದುಬಿಡುತ್ತೆ ಬೇಗನೆ. ಹಾಗೆಯೇ ತುಂಬ ಒಳ್ಳೆಯದಲ್ವ ನೆಲ್ಲಿಕಾಯಿ ಆರೋಗ್ಯಕ್ಕೆ. ಸೊ ಗ್ಯಾಸ್ಟ್ರಿಕ್ಕಿಗಾಗಿರ್ಬೋದು, ಹಾಗೆಯೇ ಏರ್ಸ್ಗಾಗಿರ್ಬೋದು, ಕಣ್ಣಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು. ಸೊ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ. ಇದನ್ನು ತುರಿದ್ಬೇಕಂದ್ರೂ ಮಾಡ್ಬೋದು, ಹೀಗೆ ಕೂಡ ಮಾಡ್ಬೋದು. ಅಂದರೆ ಬೀಜವನ್ನೆಲ್ಲ ತೆಗೆದು. ಸೊ ನಾನು ತುರಿದಿಟ್ಕೊತೀನಿ. ಹಾಗೆಯೇ ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಬ್ರೌನ್ ಶುಗರನ್ನು ಹಾಕಿದ್ದೀನಿ. ನೀವು ಪೂರ್ತಿ ಬೆಲ್ಲವನ್ನೇ ಹಾಕಿ ಮಾಡ್ಬೋದು. ನನ್ನ ಹತ್ರ ಬೆಲ್ಲ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಬ್ರೌನ್ ಶುಗರನ್ನು ಯೂಸ್ ಮಾಡ್ತಾ ಇದ್ದೀನಿ. ವೈಟ್ ಶುಗರ್ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ, ಹಾಗಾಗಿ ಅದನ್ನು ಸೇರಿಸಿಲ್ಲ. ಸೊ ನೋಡಿ ನೆಲ್ಲಿಕಾಯನ್ನು ಈ ರೀತಿಯಾಗಿ ನಾನು ತುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ಬೆಲ್ಲ ಮತ್ತು ಸಕ್ಕರೆ ತುಂಬ ಚೆನ್ನಾಗಿ ಕರಗಿದೆ. ಇವಾಗ ತುರಿದಿಟ್ಕೊಂಡಂತಹ ನೆಲ್ಲಿಕಾಯಿನ ಸೇರಿಸೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಇವಾಗ ಒಂದು 3-4 ಆಗುವಷ್ಟು ಏಲಕ್ಕಿಯನ್ನು ಜಜ್ಜಿ ಹಾಕೋತಾ ಇದ್ದೀನಿ. ಅಂದರೆ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರಲಿ ಅಂತ. ಹಾಗೆಯೇ ಸ್ವಲ್ಪ ರಾಕ್ ಸಾಲ್ಟನ್ನು ಸೇರಿಸೋಣ, ಅಂದರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡಿ ಇದರ ಮೇಲೆ ಮುಚ್ಚಳವನ್ನು ಮುಚ್ಕೊಳ್ಳೋಣ. ನೋಡಿ 10 ನಿಮಿಷ ಆಗಿದೆ. ಬೆಲ್ಲ ಮತ್ತು ನೆಲ್ಲಿಕಾಯಿ ಎಲ್ಲ ತುಂಬ ಚೆನ್ನಾಗಿ ಕೂಡ್ಕೊಂಡಿದೆ. ಸೊ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟರೆ ಇದು ತುಂಬ ಚೆನ್ನಾಗಿ, ಅಂದರೆ ಬೆಲ್ಲ ಎಲ್ಲ ಕರೆಕ್ಟಾಗಿ ಹೀರ್ಕೊಂಡು ಡ್ರೈ ಆಗುತ್ತೆ. ನೋಡಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ಥರ ಆಗುತ್ತೆ. ನಾವೆಲ್ಲರೂ ಸ್ವಲ್ಪ ತಿಂದ್ವಿ. ನಿಜವಾಗೂ ಸಖತ್ತಾಗಿ ಬಂದಿದೆ. ಊಟದಲ್ಲಿ ಸ್ವೀಟ್ ಇಷ್ಟಪಡೋರು ಇದನ್ನು ಊಟದ ಜೊತೆ ಹಾಕ್ಕೊಂಡು ತಿನ್ಬೋದು, ಅಥವಾ ಬರೀ ಬಾಯಲ್ಲೂ ತಿನ್ಬೋದು, ಅಥವಾ ಬೆಳಿಗ್ಗೆ ಎದ್ದು 1 ಸ್ಪೂನ್ ತಿಂದು, ಅಂದರೆ ಖಾಲಿ ಹೊಟ್ಟೆಲಿ 1 ಸ್ಪೂನ್ ತಿಂದು ನೀರನ್ನು ಕುಡಿಬೋದು. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಲ್ವ ನೆಲ್ಲಿಕಾಯಿ. ನೋಡಿ ನೆಲ್ಲಿಕಾಯಿ ಸ್ವೀಟ್ ಲೇಹ ರೆಡಿ ಆಗಿದೆ. ಹಾಗೆಯೇ ನಾನು ಈ ರೀತಿಯಾದ ಒಂದು ಗ್ಲಾಸಿನ ಬಾಟ್ಲಲ್ಲಿ ಹಾಕಿಟ್ಕೋತೀನಿ. ಮೇಲಿಂದ ಒಂದು ಕವರನ್ನು ಕವರ್ ಮಾಡಿದ್ದೀನಿ. ಹಾಗೆಯೇ ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ನಿಮಗೆ ಬೇಕಂದರೆ ನೀವು ಔಟ್ಸೈಡಲ್ಲೂ ಕೂಡ ಇಟ್ಕೋಬಹುದು. ಜಾಸ್ತಿ ದಿನ ಬರಬೇಕು ಅಂದರೆ ನೀವು ಬೇಕಂದರೆ ಫ್ರಿಡ್ಜಲ್ಲಿ ಇಟ್ಕೋಬಹುದು. ಮೊನ್ನೆ ಹುಬ್ಳಿ ಹೋದಾಗ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಅಲ್ಲಿ ತೋರ್ಸೋಕ್ಕಾಗಿರಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು ಮತ್ತು ಎಲ್ಲ ಕಡೆಗೆ ತಿರುಗಾಡಿ ಸುಸ್ತಾಗಿಬಿಟ್ಟಿತ್ತು. ಹಾಗಾಗಿ ತೋರಿಸಿರಲಿಲ್ಲ. ಇದೊಂದು ಟಾಪ್ ತೊಗೊಂಡೆ, ಜೀನ್ಸ್ ಮೇಲೆ ಹಾಕೋ ಟಾಪು. ತುಂಬ ಚೆನ್ನಾಗಿದೆ, ಕಾಟನ್ ಇದು. ಸೊ ಇದಕ್ಕೆ 150 ರುಪೀಸ್. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಟಾಪ್ ತೊಗೊಂಡೆ. ನೆಕ್ಸ್ಟು ಇದು ಪ್ಯಾಂಟು, ಕ್ಲಾತ್ ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ 150 ರುಪೀಸ್. ಇದು ತುಂಬ ಚೆನ್ನಾಗಿದೆ, ಸ್ಮೂತ್ ಇದೆ. ಹಾಗೆಯೇ ಕಾಟನ್ ಪ್ಯಾಂಟ್ ಆಗಿರೋದ್ರಿಂದ ಇದು ಒಂದನ್ನು ತೊಗೊಂಡೆ. ಇದು ಕೂಡ ಅಷ್ಟೇ ಸೇಮ್ ಕ್ಲಾತ್. ಇದು 150 ರುಪೀಸ್. ತುಂಬ ಚೆನ್ನಾಗಿದೆ. ಈ ಕಲರ್ ಡೈಲಿ ವೇರ್ಗೆ ಚೆನ್ನಾಗಿರುತ್ತಲ್ವ. ಕಲೆ ಏನಾದರೂ ಆದರೆ ಅಷ್ಟು ಕಾಣಿಸಲ್ಲ, ಹಾಗಾಗಿ ಇದೊಂದನ್ನು ತೊಗೊಂಡೆ. ಇದು ನೆಕ್ಸ್ಟ್ ನೋಡಿ, ಇದು ದುಪ್ಪಟ್ಟ, 2 ದುಪ್ಪಟ್ಟ. ಇದು 150 ರುಪೀಸ್ಗೆ 2 ದುಪ್ಪಟ್ಟ. ಇಲ್ಲಿ ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ನಾನು ಚಿಕ್ಕದಾಗಿದೆ ಅಂದ್ಕೊಂಡೆ, ಒಂದಷ್ಟೇ ಓಪನ್ ಮಾಡಿ ನೋಡಿದೆ. ಇದನ್ನು ಓಪನ್ ಮಾಡಿ ನೋಡಿರಲಿಲ್ಲ, ಬಟ್ ತುಂಬ ದೊಡ್ಡದಾಗಿದೆ ನೋಡಿ. ಇದು ಬರುತ್ತೆ, ಲೆಂತ್ ಬರುತ್ತೆ. ಸೊ ಈ ಥರ ಇದೆ. ವೇರ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ಕಾಟನ್ ದುಪ್ಪಟ್ಟಗಳೆಲ್ಲ. ಸೊ ಈ ಥರ ಇದೆ.
ಇದು ಒಂದು ನೋಡಿ 2 ಕಲರ್ ಬರುತ್ತೆ. ಇದನ್ನು ನಾನು ಹುಬ್ಳಿಯಿಂದ ಬರಬೇಕಾದ್ರೆ ವೇರ್ ಮಾಡ್ಕೊಂಡು ಬಂದೆ, ಯಾಕಂದರೆ ತುಂಬ ಚೆನ್ನಾಗಿ ಅನಿಸ್ತಿದ್ದು. ಸೊ ಇದು ನೋಡಿ ಡಬಲ್ ಕಲರ್, ಇದು ಮಿಡ್ಲಲ್ಲಿ ಈ ಕಲರ್ ಬರುತ್ತೆ, ಸೈಡಲ್ಲಿ ಪಿಂಕ್ ಈ ಕಲರು. ಇದು ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ ನೋಡಿ ದುಪ್ಪಟ್ಟ. ನೆಕ್ಸ್ಟು ಇದು ಟೀ ಶರ್ಟ್, ಪ್ಯಾಂಟ್ ತೊಗೊಂಡಿದ್ನಲ್ವ, ಹಾಗಾಗಿ 2 ಟೀ ಶರ್ಟ್ ಕೂಡ ತೊಗೊಂಡೆ. ಇದನ್ನು ತೋರಿಸ್ತೀನಿ. ಡೈಲಿ ವೇರ್ಗಂತ ತೊಗೊಂಡಿದ್ದು, ಹಾಗಾಗಿ ಸಿಂಪಲ್ ಆಗಿರೋ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಮಟೀರಿಯಲ್ ತುಂಬ ಚೆನ್ನಾಗಿದೆ. ಇದು ಒಂದು ಕಲರು. ನೆಕ್ಸ್ಟು ಸೇಮ್ ಪ್ಯಾಟರ್ನ್, ಕಲರ್ ಮಾತ್ರ ಚೇಂಜು. ಇದು ಒಂದು ಕಲರು. ಈ ಕಲರ್ ಇತ್ತು ಮುಂಚೆ, ಬಟ್ ಅದು ಹಳೆದಾಗಿ ಹೋಯಿತು, ಹಾಗಾಗಿ ಹೊಸದನ್ನು ತೊಗೊಂಡೆ. ಇದು ಒಂದು ಕಲರು. ಇಷ್ಟೇ ನಾನು ಪರ್ಚೇಸ್ ಮಾಡಿದ್ದು. ನೆಕ್ಸ್ಟು ಕಾಶ್ವಿಗೊಂದು, ಇದೆಲ್ಲರ ಹತ್ರನೂ ಇರುತ್ತಲ್ವ ಮಕ್ಕಳ ಹತ್ರ. ಸೊ ಇದು ಒಂದು ಡಾಗಿ 50 ರೂಪೀಸ್ಗೆ ಒಂದು. ಆಮೇಲೆ ಇದೆರಡು ತೊಗೊಂಡೆ. ಇದೊಂದು ಕ್ಲಿಪ್ಪು ಮತ್ತು ಕಲರ್ ಇದು ಇರುತ್ತಲ್ವ ರಬ್ಬರ್ ಬ್ಯಾಂಡ್, ಇದನ್ನು. ಸೊ ಇಷ್ಟೇ ತೊಗೊಂಡಿದ್ದು. ಸೊ ಇದಿಷ್ಟೇ ನಾನು ಹುಬ್ಳಿಯಲ್ಲಿ ಪರ್ಚೇಸ್ ಮಾಡಿದ್ದು. ಇನ್ನೆರಡು ನಾನು ನೈಟ್ ವೇರ್ ಮಾಡ್ತಾರಲ್ವ ಆ ಥರ ಡ್ರೆಸ್ಸನ್ನು ತೊಗೊಂಡೆ. ಮೀಶೋದಲ್ಲಿ ತುಂಬ ಚೆನ್ನಾಗಿದೆ, ಕಾಟನ್ ಡ್ರೆಸ್ಸು. ಎಷ್ಟು ಬಂತು, ಇದನ್ನು ಇದ್ರ ಜೊತೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಇದೆ, ಸೈಡಲ್ಲಿ ಕಟ್ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ಇದು ಬಟ್ಟೆ, ಮಾತ್ರ ದಪ್ಪವಾಗಿ ಇದೆ, ಸುಮಾರು ಟೈಮ್ ಯೂಸ್ ಮಾಡ್ಬೋದು. ಇದೊಂದು 2 ಕಲರ್ ಇತ್ತು. ನೀವು ಕೊಂಬೋ ತೊಗೋಬೇಕಂದ್ರೆ ಸುಮಾರು ಕಲರ್ಸಲ್ಲಿ ಇದೆ. ರೆಡ್ ಗ್ರೀನ್ ಇದೆ, ಮತ್ತು ರೆಡ್ ಯೆಲ್ಲೋ ಇದೆ, ಹಾಗೆಯೇ ಇದು ಇದೆಯಲ್ವಾ ಕಾಫಿ ಕಲರ್, ಮತ್ತು ಈ ಥರ ಮರೂನ್ ಇದೆ, ರೆಡ್ ಇದೆ. ಸೊ ಇದು ಒಂದು ನೋಡಿ, ತುಂಬ ಕಡಿಮೆ ಬೆಲೆಗೆ ಇದೆ. ಇದು ತುಂಬ ಕಂಫರ್ಟೇಬಲ್ ಆಗಿದೆ ನೈಟ್ ಹಾಕೊಳ್ಳೋಕ್ಕೆ, ಅಂದರೆ ಮಲಗಬೇಕಾರೆಲ್ಲ ಹಾಕೋತೀವಲ್ವ. ಸೊ ಇದು ಒಂದು ನೋಡಿ, ಕ್ಲಾತ್ ಕೂಡ ಅಷ್ಟೇ ತುಂಬ ದಪ್ಪವಾಗಿದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.